ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ನಾನಿವತ್ತು ಯುಗಾದಿ ಹಬ್ಬದ ಬೇವು ಮಾಡೋದು ತೋರಿಸ್ತಿದ್ದೀನಿ. ಅದಕ್ಕೂ ಮೊದಲು ಯುಗಾದಿ ಹಬ್ಬದ ಮಹತ್ವ ತಿಳಿಯೋದಾದರೆ, ಹಿಂದೂ ಪುರಾಣದ ಪ್ರಕಾರ ಈ ದಿನದಂದು ಅಂದರೆ ಯುಗಾದಿ ಹಬ್ಬದ ದಿನ ಬ್ರಹ್ಮದೇವರು ವಿಶ್ವವನ್ನು ಸೃಷ್ಟಿಸಿದರು. ನಂತರ ಅವರು ದಿನಗಳನ್ನು, ವಾರಗಳನ್ನು ಮತ್ತು ತಿಂಗಳುಗಳನ್ನು ಹಾಗೂ ವರ್ಷಗಳನ್ನು ಸೃಷ್ಟಿಸಿದರು. ಆದ್ದರಿಂದ ಯುಗಾದಿಯನ್ನು ವಿಶ್ವ ಸೃಷ್ಟಿಯ ಮೊದಲ ದಿನವೆಂದು ನಂಬಲಾಗಿದೆ. ಹಾಗಾದರೆ ಬನ್ನಿ ಈಗ ಬೇವು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಅರ್ಧ kg ಪುಟಾಣಿ ಅಥವಾ ಹುರುಗಡ್ಲೆ ತಗೊಂಡಿದ್ದೀನಿ, ಹಾಗೂ 3/4 kg ಸಕ್ಕರೆ ತಗೊಂಡಿದ್ದೀನಿ. ನೀವಿಲ್ಲಿ ಸಕ್ಕರೆ ಬದಲು ಬೆಲ್ಲ ಸಹ ಹಾಕಬಹುದು. ಈಗ ಇದನ್ನ ಪುಡಿ ಮಾಡ್ಕೊಳ್ತಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಸಮ ಪ್ರಮಾಣದಲ್ಲಿ ಸ್ವಲ್ಪ ಪುಟಾಣಿ ಹಾಗೂ ಸ್ವಲ್ಪ ಸಕ್ಕರೆ ಹಾಕಿ ಈಗ ನೈಸಾಗಿ ಪುಡಿ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಪೌಡ್ರ್ ಥರ ಪುಡಿ ಮಾಡ್ಕೊಳ್ಳಿ. ಹೀಗೆ ಎಲ್ಲನೂ ಪೌಡ್ರ್ ಮಾಡಿ ಒಂದು ಮಿಕ್ಸಿಂಗ್ ಬೌಲ್ಗೆ ತೆಗಿತಿದ್ದೀನಿ. ಇದಾದಮೇಲೆ ಈಗ ಇದಕ್ಕೆ ಗೇರು ಬೀಜ ಹಾಕಬೇಕು. ನೋಡಿ, ಈ ಥರ ಇರುತ್ತೆ ಗೇರು ಬೀಜ. ಸ್ವಲ್ಪ ಗೇರು ಬೀಜ ಹಾಗೂ ಕಟ್ ಮಾಡಿದ ಒಣ ದ್ರಾಕ್ಷಿ ಮತ್ತು ಸ್ವಲ್ಪ ಕಟ್ ಮಾಡಿದ ಗೋಡಂಬಿ ಹಾಕ್ತಿದ್ದೀನಿ. ಇದಾದಮೇಲೆ ಬೇವಿನ ಹೂವು ಹಾಕ್ತಿದ್ದೀನಿ. ಅಂದರೆ ಹೂವಿನ ದಳಗಳನ್ನು ಅಷ್ಟೇ ತೆಗೆದು ಹಾಕಬೇಕು. ಸಿಹಿ ಇದ್ಮೇಲೆ ಕಹಿ ಇರಲೇಬೇಕಲ್ಲ, ಹಾಗಾಗಿ ನಾನಿಲ್ಲಿ ಬೇವು ಹೂವಿನ ದಳಗಳನ್ನು ಮಾತ್ರ ಬಿಡಿಸಿ ಹಾಕ್ತಿದ್ದೀನಿ. ಇದಾದಮೇಲೆ ಸಿಹಿ ಕಹಿ ಇದ್ಮೇಲೆ ಹುಳಿನೂ ಸಹ ಇರಬೇಕಲ್ಲ, ಹಾಗಾಗಿ ನಾನಿಲ್ಲಿ ಸ್ವಲ್ಪ ಮಾವಿನಕಾಯಿನ ತುರಿದು ಹಾಕ್ತಿದ್ದೀನಿ. ಅಷ್ಟರಲ್ಲಿ ನನ್ನ ವಿಡಿಯೋ ನೀವು ಇದೇ ಮೊದಲು ನೋಡ್ತಿದ್ದೀನಿ ಅಂದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ನಾ ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ನೋಡಿ, ಈಗ ಮಾವಿನಕಾಯಿನೂ ಸಹ ತುರಿದಾಗಿದೆ. ಈಗ ಇದನ್ನು ಚೆನ್ನಾಗಿ ಎಲ್ಲ ಹೊಂದುವಂತೆ ಮಿಕ್ಸ್ ಮಾಡ್ತಿದ್ದೀನಿ. ಸಿಹಿ ಕಹಿ ಹುಳಿ ನಮ್ಮ ಜೀವನದಲ್ಲೂ ಇವೆಲ್ಲ ಸಹಜ. ಆದರೆ ಸಂತೋಷವಾಗಲಿ ದುಃಖವಾಗಲಿ ಎಲ್ಲವನ್ನು ಸಮತೋಲನವಾಗಿಯೇ ಸ್ವೀಕರಿಸಬೇಕು ಎಂಬ ಸಂದೇಶವನ್ನು ನಮಗೆ ಯುಗಾದಿ ಹಬ್ಬ ತಿಳಿಸುತ್ತೆ. ಮಿಕ್ಸ್ ಮಾಡಾಗಿದೆ. ನೋಡಿ, ಈಗ ಯುಗಾದಿ ಬೇವು ರೆಡಿಯಾಗಿದೆ. ಈಗ ಈ ಬೇವನ್ನ ಹೇಗೆ ತಿನ್ನೋದು ಅಂತ ತೋರಿಸ್ತಿದ್ದೀನಿ. ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ, ನೀರು ಕುದ್ಮೇಲೆ ಶಾವಿಗೆ ಹಾಕ್ತಿದ್ದೀನಿ. ಶಾವಿಗೆನ ಬೇಯಿಸ್ಕೊಳ್ಬೇಕು. ಶಾವಿಗೆ ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ 1-2 ಸೆಕೆಂಡ್ ಕುದಿಸಿ ಗ್ಯಾಸ್ ಆಫ್ ಮಾಡಿ. ನೋಡಿ, 2 ನಿಮಿಷ ಕುದ್ದು ಬೆಂದು ಈ ಥರ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ತಿದ್ದೀನಿ. ಈಗ ಇದನ್ನು ಒಂದು ತಟ್ಟೆ ಮುಚ್ಚಿ ಇದ್ರ ಮೇಲಿನ ನೀರನ್ನು ಸೋಸ್ಕೊಳ್ಬೇಕು. ನೋಡಿ, ಸೋಸಾದ್ಮೇಲೆ ಹಾಗೆ ಬಿಡಬಾರ್ದು, ತಕ್ಷಣ ತಣ್ಣೀರು ಹಾಕಿ ಮತ್ತೆ ಸೋಸಬೇಕು. ತಣ್ಣೀರು ಹಾಕೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಉದುರಾಗುತ್ತೆ. ನೋಡಿ, ಈಗ ನೀರು ಬಸ್ತು. ಈಗ ಒಂದು ಬೌಲ್ಗೆ ಬಸ್ತಿರೋ ಶಾವಿಗೆ ಹಾಕ್ತಿದ್ದೀನಿ. ಶಾವಿಗೆ ಹಾಕಿ ಇದ್ರ ಮೇಲೆ ಮಾಡಿದ ಬೇವು ಹಾಕಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕಿ, ಸ್ವಲ್ಪ ಬೇಕಂದರೆ ಮೇಲೆ ತುಪ್ಪ ಹಾಕಿ ಈ ಥರ ಮಿಕ್ಸ್ ಮಾಡಿ ತಿನ್ನಬೇಕು. ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಹಬ್ಬದ ದಿವಸ ಸಿಹಿ ಊಟ ಅಂದರೆ ಇದೇ ಬೇವು ಶಾವಿಗೆನೇ ಊಟ ಮಾಡೋದು. ಹಾಗಾದರೆ ನೀವು ಸಹ ಯುಗಾದಿ ಹಬ್ಬಕ್ಕೆ ಇದೇ ಥರ ಬೇವು ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ಹೀಗೆ ಪ್ರೋತ್ಸಾಹಿಸಿ. ಹಾಗೂ ಫ್ರೆಂಡ್ಸ್, ಯುಗಾದಿ ಹಬ್ಬದ ಶುಭಾಶಯಗಳು. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.